ಸೋಷಿಯಲ್ ಮೀಡಿಯಾ ಫ್ಯಾಮ್. ನಾನು ಬೆಳಿಗ್ಗೆ ಟೀ ಕುಡಿಯೋಕ್ಕೆ ಅಂತ ಪ್ರಗತಿ ಕೆಫೆಗೆ ಹೋಗಿದ್ದೆ ತಲಕಾಡಲ್ಲಿ, ನಿಮಗೂ ಗೊತ್ತಿದೆ. ಬಟ್ ಈಗ ಹೊಸ್ದಾಗಿ ಓಪನ್ ಆಗಿದೆ ಕೆಫೆ ಅಂತ ಅಂದ್ಕೊಂಡಿದ್ದೆ. 4-5 ತಿಂಗಳಾಗಿದೆ. ಈಗ ಟೂರಿಸ್ಟ್ನವರು ಸಮ್ಮರ್ ಅಂತ ಜಾಸ್ತಿ ಆಗಿದ್ದಾರೆ. ನೆನ್ನೆ ಸಂಡೇ ಬೇರೆ ಇದ್ದಿದ್ದರಿಂದ ಒಂದು ಟೀಮು ಯಾರಾದರೂ ಆಗಲಿ, ಮುಸ್ಲಿಮ್ಸಿಂದು ಅಂತ ಏನಲ್ಲ, ಯಾರಾದರೂ ಆಗಲಿ ಬಂದು ನೆರಳುವಂಥ ಅಂಗಡಿ ಮುಂದೆ ಕೂತಿದ್ದಾರೆ, ಊಟ ಮಾಡಿದ್ದಾರೆ, ಓಕೆ. ಬಟ್ ಅಂಗಡಿಯವರು ಎಳ್ನೀರು ಕುಯ್ಸಿಟ್ಟಿದ್ರು ಮಾರಬೇಕಂತ. ವಿಡಿಯೋ ಹಾಕ್ತೀನಿ ನಿಮಗೆ, ಈಗ ನೋಡ್ತಾ ಇದ್ದೀರಲ್ಲ ವಿಡಿಯೋನ. ಒಬ್ಬ ಹೆಂಗೆ ಹೇಳ್ತಾ ಇದ್ದಾನೆ ನೋಡಿ, ನಾನು ಕ್ಯಾಮ್ರಾ ಮುಚ್ಕೋತೀನಿ, ನಿನ್ನ ಕತ್ಕೊಂಡೋಗು ಎಳ್ನೀರನ್ನ ಅಂದರೆ ಯಾವ ಥರ ಇದು? ನೀವು ತಲಕಾಡಿಗೆ ಟೂರಿಸ್ಟ್ ಬರ್ತೀರಾ, ಪ್ಲೇಸ್ ನೋಡಿ ಎಂಜಾಯ್ ಮಾಡಿ, ಬೇಜಾರಿಲ್ಲ. ಬಟ್ ಈ ಥರ ನೀವು ಕತ್ಕೊಂಡು ಹೋಗೋಕೆ ಬರ್ತೀರಾ ಅಂದರೆ ನಿಮ್ಮಿಂದ ನೆಕ್ಸ್ಟ್ ಬರೋ ಟೂರಿಸ್ಟ್ಗೂ ಇದಾಗುತ್ತೆ ಅಲ್ವಾ? ನೀವು ಅವ್ರ ಹೆಸರು ಹಾಳು ಮಾಡೋಕೆ ಬರ್ತಾ ಇದ್ದೀರಾ, ಒಂದು ಕಮಿಟಿ ಹೆಸರು ಹಾಳು ಮಾಡ್ತೀರಾ ನೀವು ಈ ಥರ ಕೆಲಸ ಮಾಡಿ. ಅರ್ಥ ಮಾಡ್ಕೊಳ್ಳಿ. ಬಂದಿದ್ದೀರಾ, ಎಂಜಾಯ್ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ಈ ಥರ ಕಳ್ತನ ಮಾಡೋದು ಅಂದರೆ, CC ಕ್ಯಾಮ್ರಾ ಇದ್ರೂ ಕದ್ಕೊಂಡು ಹೋಗ್ತೀರಾ ಅಂದರೆ, ಮೊದಲು ಇದಕ್ಕಿಂತ ಮುಂಚೆ 1 ಮಂತ್ ಬ್ಯಾಕ್ ಈ ಅಂಗಡಿಯಲ್ಲಿ ಕಳ್ತನ ಆಗಿದೆ. 1,20,000 ಅಷ್ಟು ಐಟಮ್ ಎತ್ಕೊಂಡು ಹೋಗಿದ್ದಾರೆ. ಯಾರು ಜವಾಬ್ದಾರಿ? ಈ ಥರ CC ಕ್ಯಾಮ್ರಾ ಇದ್ರೂ ಕದ್ಕೊಂಡು ಹೋಗ್ತೀರಾ ಅಂದರೆ ಇದನ್ನೇನ ಹೇಳ್ಕೊಡೋದು ಮನೇಲಿ? ಬಟ್ ಈ ವಿಡಿಯೋ ಶೇರ್ ಆಗಬೇಕು ಅವ್ನು ಕದಿರೋನ್ಗೆ. ಟೂರಿಸ್ಟ್ ಪ್ಲೇಸಲ್ಲ ಅಂಗಡಿ ಇಟ್ಟಿರೋರೆಲ್ಲ ಸ್ವಲ್ಪ ಹುಷಾರಾಗಿರಿ. ಟೂರಿಸ್ಟ್ ಅಂತ ಬಂದು ಈ ಥರ ಕಚಡ ಕೆಲಸಗಳು ಮಾಡ್ಬಿಟ್ಟು ಹೋಗ್ತಾರೆ ಕೆಲವೊಬ್ರು.